ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು, ವಿಶ್ವ ಹಿರಿಯ ನಾಗರಿಕರ ದಿನ ಸಮಾಜದ ಹಿರಿಯರ ಜೀವನ, ಸಾಧನೆಗಳು ಮತ್ತು ಸಮಸ್ಯೆಗಳಿಗೆ ಸಮರ್ಪಿಸಲಾಗಿದೆ. ಅವರು ಸರ್ಕಾರ, ವ್ಯಾಪಾರ, ವಿಜ್ಞಾನ, ಔಷಧ ಮತ್ತು ಮನರಂಜನೆಯ ನಾಯಕರಾಗಿದ್ದಾರೆ. ನಿವೃತ್ತರಾಗಿ ಹಿರಿಯ ಜೀವನದ ಹೊಸ ಮುಖವನ್ನು ಮತ್ತು ಸವಾಲುಗಳನ್ನು ಎದುರಿಸುತ್ತಾರೆ ಎಂದರು. ಹಿರಿಯ ನಾಯಕರ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆ ದೀಪಗಳಾಗಿರಲು ಅವಕಾಶ ಹೊಂದಿರುತ್ತಾರೆ. ಇತರರು ತಮ್ಮ ಮಕ್ಕಳೊಂದಿಗೆ ಅಥವಾ ಆರೈಕೆ ಮನೆಗಳಲ್ಲಿ ಶಾಂತವಾಗಿ ವಾಸಿಸುತ್ತಾರೆ. ಕೆಲವರು ಸಂತೋಷ ಮತ್ತು ಶಾಂತಿಯುತ ಜೀವನ ನಡೆಸುತ್ತಾರೆ. ಹಿರಿಯ ನಾಗರಿಕರ ದಿನ ಪ್ರಪಂಚದ ಪ್ರಗತಿಗೆ ಹಿರಿಯ ತಲೆಮಾರಿನ ಕೊಡುಗೆಗಳನ್ನು ಮತ್ತು ಅವರ ವಯಸ್ಸು ಮತ್ತು ಆರೋಗ್ಯದ ಕಾರಣದಿಂದಾಗಿ ಅವರು ಎದುರಿಸುತ್ತಿರುವ ಅನ್ಯಾಯದ ಸಮಸ್ಯೆಗಳನ್ನು ಗುರುತಿಸುವ ದಿನವಾಗಿದೆ ಎಂದರು. ಹಿರಿಯರಿಗೆ ಪ್ರೀತಿ ತೋರಿಸಲು ನೀವು ಅವರನ್ನು ಪ್ರೀತಿಸುವ ಮತ್ತು ಪ್ರಶಂಸಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಜಿಲ್ಲೆಯ ಹಿರಿಯ ನಾಗರಿಕರ ಸಂಖ್ಯೆ 1,47,263 ಆಗಿದೆ. ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಡೆದವರ ಸಂಖ್ಯೆ 56,880 ಇದ್ದು, ರಾಷ್ಟ್ರೀಯ ವೃದ್ಧಾಪ್ಯ ವೇತನ 23,642 ಜನರಿಗೆ ತಲುಪಿದೆ. ಸಂಖ್ಯಾ ಸುರಕ್ಷಾ ಯೋಜನೆಯಡಿ 85,985 ಫಲಾನುಭವಿಗಳು ಸರ್ಕಾರದ ಸೌಲಭ್ಯ ಪಡೆಯುತ್ತಿದ್ದಾರೆಂದು ತಿಳಿಸಿದರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕೃಷಿ ಮತ್ತು ಸಮಾಜ ಕ್ಷೇತ್ರದ ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಯಿತು. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಈಶ್ವರಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೆಂಕಟೇಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.